ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ವಿಲನ್, ಬಿಜೆಪಿ ನಾಯಕರ ಪಾಲಿಗೆ ರಿಯಲ್ ಹೀರೋ. ಸಚಿವ ಸಂತೋಷ್ ಲಾಡ್ ಕೆಲಸಕ್ಕೆ ಮೆಚ್ಚುಗೆ, ಸ್ನೇಹ ಪ್ರೀತಿ ವಿಶ್ವಾಸಕ್ಕೆ ಮತ್ತೊಂದು ಹೆಸರು. ಟಿ ರವಿ ಮಾತಿನಿಂದಲೇ ಎಲ್ಲವೂ ಸ್ಪಷ್ಟ. ಹಿರಿಯ ಜನಪ್ರತಿನಿಧಿಗಳಿಂದಲೂ ಶ್ಲಾಘನೆ. ನಮಸ್ಕಾರ ವೀಕ್ಷಕರೇ. ಯಾರಾದ್ರೂ ಬೆಳಿತಾವ್ರೆ ಅಂದ್ರೆ ಕಾಲೆಳೆಯೋಕೆ 100 ಜನ ಇರ್ತಾರೆ. ಯಾರು ಹೆಸರು ಮಾಡ್ತಾವ್ರೆ ಅಂದ್ರೆ ಅವ್ರಿಗೆ ಊರು ತುಂಬಾ ಶತ್ರುಗಳಿರ್ತಾರೆ. ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ವಿಚಾರದಲ್ಲಿ ಇದು ಅಕ್ಷರಶಃ ಸತ್ಯವಾಗಿದೆ. ಸಚಿವ ಸಂತೋಷ್ ಲಾಡ್ ಅವರ ಕೆಲಸವನ್ನ, ಲಾಡ್ ಅವರ ಏಳಿಗೆಯನ್ನ ಸಹಿಸದ ಬಿಜೆಪಿಗರು ಮಾತೆತ್ತರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಟ್ರಾಲ್ ಮಾಡ್ತಿರ್ತಾರೆ. ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರಿಗಿಂತಲೂ ಹೆಚ್ಚಾಗಿ ಅತಿ ಹೆಚ್ಚು ಟೀಕೆಗೆ ಗುರಿಯಾಗುವಂತಹ ಕಾಂಗ್ರೆಸ್ನ ನಾಯಕ ಅಂದ್ರೆ ಅದು ಸಂತೋಷ್ ಲಾಡ್. ಅದಕ್ಕೆ ಕಾರಣ ಅವರ ನೇರ ನುಡಿ, ನಿಷ್ಠುರವಾದ ಮೋದಿಯವರ ನಡೆಯನ್ನ ನೇರವಾಗಿ ಮತ್ತು ಖಡಕ್ಕಾಗಿ ಟೀಕಿಸುವಂಥ ಏಕೈಕ ನಾಯಕ ಕಾಂಗ್ರೆಸ್ ಅಲ್ಲಿದ್ದರೆ ಅದು ಕರ್ನಾಟಕದಲ್ಲಿ ಸಂತೋಷ್ ಲಾಡ್, ಅದರಲ್ಲಿ ನಂಬರ್ 1. ಇದೇ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಆದರೆ ಆ ಸೋಷಿಯಲ್ ಮೀಡಿಯಾವನ್ನು ಹೊರತುಪಡಿಸಿ ಕೂಡ ಬಿಜೆಪಿ ನಾಯಕರುಗಳು ಸಂತೋಷ್ ಲಾಡ್ ಅವ್ರಿಗೆ ಶಹಬಾಷ್ ಹೇಳ್ತಾರೆ. ಮೊನ್ನೆ ಈ ವಿಡಿಯೋ ಮಾಡೋಕ್ಕೆ ಕಾರಣನೇ ಚಿಕ್ಕಮಗಳೂರಲ್ಲಾದಂಥ ಒಂದು ಇನ್ಸಿಡೆಂಟು. ಟಿ ರವಿ ಬಿಜೆಪಿ ಹಿರಿಯ ನಾಯಕ, ಮಾಜಿ ಸಚಿವ, ಬಿಜೆಪಿಯ ಸೆಂಟ್ರಲ್ ಕಮಿಟಿಯಲ್ಲಿ ಇದ್ದವರು, ಬೇರೆ ಬೇರೆ ರಾಜ್ಯಗಳ ಜವಾಬ್ದಾರಿಯನ್ನು ಹೊತ್ತವರು, ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಬೇಕಿದ್ದವರು. ಇದನ್ನ ಗಟ್ಟಿಯಾಗಿ ಹೇಳ್ತೀನಿ. ವಿಜೇಂದ್ರ ಅವ್ರಿಗಿಂತ ಮೊದಲು ಟಿ ರವಿ ರಾಜ್ಯಾಧ್ಯಕ್ಷ ಆಗಬೇಕಿತ್ತು. ಅವ್ರಿಗೆ ಎಲ್ಲ ರೀತಿಯ ಅನುಭವ ಇತ್ತು. ಆದರೆ ಒಂದಷ್ಟು ರಾಜಕೀಯ ಅವ್ರಿಗೆ ಆ ಸ್ಥಾನ ಸಿಗಲಿಲ್ಲ. ಚುನಾವಣೆಯಲ್ಲೂ ಸೋಲಿಸಿದ್ರು. ಚುನಾವಣೆಯಲ್ಲಿ ಟಿ ರವಿ ಸೋಲಿಲ್ಲ, ಅವ್ರನ್ನ ಸೋಲಿಸಿದ್ರು ಅಷ್ಟೇ. ಇಂಥ ಟಿ ರವಿಗೆ ಸಂತೋಷ್ ಲಾಡ್ ಅವರ ಬಗ್ಗೆ ಚೆನ್ನಾಗೇ ಗೊತ್ತು. ಸಂತೋಷ್ ಲಾಡ್ ಅವರ ಕೆಪಾಸಿಟಿ ಏನು, ಸಂತೋಷ್ ಲಾಡ್ ಅವರ ನಾಲೆಡ್ಜ್ ಏನು, ಸಂತೋಷ್ ಲಾಡ್ ಅವರ ಕೆಲಸ ಹೇಗಾಗ್ತಿದೆ ಅನ್ನೋ ಚೆನ್ನಾಗಿ ಗೊತ್ತು. ಪಕ್ಷ ಅವ್ರದ್ದಲ್ಲ, ತತ್ವ ಸಿದ್ಧಾಂತಗಳು ಅವ್ರದ್ದಲ್ಲ. ಇಷ್ಟಾದರೂ ಕೂಡ ಕೇವಲ ಸ್ನೇಹಕ್ಕಾಗಿ ಸಂತೋಷ್ ಲಾಡ್ಗಾಗಿ ಚಿಕ್ಕಮಗಳೂರಲ್ಲಿ ನಡೆದಂಥ ಕಾರ್ಯಕ್ರಮ, ಕಾರ್ಮಿಕ ಇಲಾಖೆ ಕಾರ್ಯಕ್ರಮದಲ್ಲಿ ಟಿ ರವಿ ಪಾಲ್ಗೊಂಡು ಮಾತಾಡಿದ್ರು. ಮೊದಲು ಅವ್ರ ಮಾತು ಕೇಳಿ. ಇವತ್ತು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗು, ನನಗೆ ಯಾಕೋ ಫೋನ್ನಲ್ಲಿ ಮಾತಾಡಿದೆ. ಆಮೇಲೆ ಯಾಕೋ ಮನಸ್ಸು ತಡಿಲಿಲ್ಲ. ಒಬ್ಬ ಸ್ನೇಹಿತ, ನಾವಿಬ್ಬರು ಬೇರೆ ಪಕ್ಷ ಇರ್ಬೋದು, ವೈಚಾರಿಕವಾಗಿ ನಮ್ಮಿಬ್ಬರಲ್ಲೂ ಅಭಿಪ್ರಾಯ ಭೇದಗಳು ಇರ್ಬೋದು, ಆದರೆ ಸ್ನೇಹ ಸಂಬಂಧ ಅದನ್ನು ಮೀರಿದ್ದು ಅಂಥೇಳಿ ನಾನು ಭಾವಿಸಿ ಈ ಬಂದಾಗ ಇಲ್ಲಿ ಇರಬೇಕು, ಬಂದು ನಾನು ಆರಂಭದಲ್ಲಿ ಇದ್ದು ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇನೆ. ಉಳಿದವ್ರು ಯಾರು ಅನ್ಯತಾ ಭಾವಿಸಬಾರ್ದು. ಉದ್ಘಾಟನೆ ಮಾಡಿ ಅವರು ಭಾಷಣ ಮಾಡಬೇಕಾಗಿತ್ತು. ನಾನು ಬೆಂಗಳೂರಿಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಅವರು ನನಗೆ ಆರಂಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಧ್ವನಿಯಾಗಿ ನಿಮ್ಮ ಭಾವನೆಯನ್ನು ಪ್ರತಿನಿಧಿಸಿ ಅವರಿಗೆ ಹೇಳಿದ್ದೇನೆ. ನಿಮ್ಮೆಲ್ಲರ ಸಹಮತ ಇದ್ದರೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ನನಗೆ ಬೀಳ್ಕೊಡಿ ಅಂತ ಹೇಳಿ ಎಲ್ಲರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಎಸ್, ಇದು ಸಂತೋಷ್ ಲಾಡನ್ನು ತುಂಬ ಹತ್ತಿರದಿಂದ ಬಲ್ಲವರಿಗೆ ಗೊತ್ತಿರುವಂಥ ಸತ್ಯ. ಇಲ್ಲೇನೋ ಟಿ ರವಿ ಅವರು ಶಬಾಷ್ ಹೇಳ್ಬಿಟ್ರು ಸಂತೋಷ್ ಲಾಡ್ನ ಅಂತ ಅಲ್ಲ. ಯಾರೋ ನೆನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದವರಲ್ಲ ರೀ ಸಂತೋಷ್ ಲಾಡ್ ಬಗ್ಗೆ ಮಾತಾಡಿದ್ದು, ಟಿ ರವಿ. ಹೀಗಾಗಿ ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಹೇಳ್ತಾ ಇದ್ರು ಅವೆಲ್ಲ ಕೇವಲ ಡೋಂಗಿ, ಅವೆಲ್ಲ ತರ್ಕಕ್ಕೆ ನಿಲ್ಕತ್ತು, ಅವೆಲ್ಲ ಸತ್ಯಕ್ಕೆ ದೂರವಾಗಿತ್ತು. ಸತ್ಯ ಏನು ಅಂದರೆ ಇದು, ಬಿಜೆಪಿಗರೇ ಸಂತೋಷ್ ಲಾಡನ್ನು ಆ ಮಟ್ಟಕ್ಕೆ ಟಾರ್ಗೆಟ್ ಮಾಡೋದಾಗಿದ್ದರೆ, ಸಂತೋಷ್ ಲಾಡ್ ನಿಜಕ್ಕೂ ಅಷ್ಟೊಂದು ಬೇಡವಾದ ವ್ಯಕ್ತಿ ಆಗಿದ್ದರೆ ಟಿ ರವಿ ಅಲ್ಲಿ ಬರೋ ಅವಶ್ಯಕತೆ ಇರಲಿಲ್ಲ. ಟಿ ರವಿ ಬಂದರು, ಇಷ್ಟ ಆಗಿದ್ರೆ ಪರವಾಗಿಲ್ಲ, ಆಯಿತು ಟಿ ರವಿದಲ್ಲಿ ಇಟ್ಟುಬಿಡೋಣ. ಬಸವರಾಜ್ ಹೊರಟ್ಟಿ ಯಾರು? ಕರ್ನಾಟಕ ರಾಜಕೀಯ ಕಂಡಿರುವಂತಹ ಅತ್ಯಂತ ಧೀಮಂತ ನಾಯಕರುಗಳಲ್ಲಿ ಬಸವರಾಜ್ ಹೊರಟ್ಟಿ ಕೂಡ ಒಬ್ಬರು. ಪರಿಷತ್ನ ಸಭಾಪತಿಯ ಸ್ಥಾನದಲ್ಲಿ ಕೂತ್ಕೊಂಡು ಸಂತೋಷ್ ಲಾಡ್ ಅವರ ಬಗ್ಗೆ, ಅವರ ಕೆಲಸದ ಬಗ್ಗೆ ಅವ್ರು ಏನು ಹೇಳಿದ್ರು ಅವ್ರನ್ನೇ ಕೇಳಿ, ಅವ್ರ ಮಾತನ್ನೇ. ಸಂತೋಷ್ ಲಾಡ್ ಅವರು ಕಾರ್ಮಿಕ ಮಂತ್ರಿ ಆದ ನಂತರ ಇವೆಲ್ಲವನ್ನ ಅವರೆಲ್ಲ ತಗೊಂಡು ಸ್ಟಡಿ ಮಾಡಿ ಎಲ್ಲ ಮಂದಿ ಎಷ್ಟೆಷ್ಟು ಜನರಿಗೆ ಏನು ಮಾಡ್ಬೇಕು ಎಲ್ಲ ಹಗಲಿ ರಾತ್ರಿ ಕೆಲಸ ಮಾಡ್ತಾರೆ. ಮಾಡಿ ನಾನು ನೋಡಿದ್ದೀನಿ, ಅದಕ್ಕೆ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ಎಸ್, ಟೀಕೆಗಳಿರಬೇಕು. ವಿರೋಧ ಪಕ್ಷಗಳು ವಿರೋಧಿಸ್ತಿದ್ದಾಗ ಮಾತ್ರ ಆಡಳಿತ ಪಕ್ಷ ಸರಿಯಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ. ಹಂಗೆ ಅಂದ್ಬಿಟ್ಟು ಇಲ್ದಿರೋ ಪಲ್ದಿರೋದನ್ನೆಲ್ಲ ತಗೋಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೆ ಒಂದಷ್ಟು ಪೋಸ್ಟ್ ಹಾಕಬೇಕು ಅಂದ್ಬಿಟ್ಟು ಸುಮ್ಮನೆ ಅನವಶ್ಯಕವಾಗಿ ಲಾಡ್ ಹಂಗೆ, ಲಾಡ್ ಹಿಂಗೆ, ಲಾಡ್ ಆ ಕೆಲಸ ಮಾಡಿಲ್ಲ, ಲಾಡ್ ಕಾರ್ಮಿಕ ಇಲಾಖೆಯಲ್ಲಿ ಹಿಂಗಾಯ್ತೈತೆ. ಫ್ಯಾಕ್ಟ್ಸ್ ಗೊತ್ತಿಲ್ಲದೆ ಮಾತಾಡಬಾರ್ದು. ಎಕ್ಸ್ಪೀರಿಯನ್ಸ್ ಮೇಕ್ಸ್ ಅಸ್ ಪರ್ಫೆಕ್ಟ್ ಅಂತಾರೆ. ಅನುಭವ ಮಾತ್ರ ನಮ್ಮನ್ನು ಪರಿಪೂರ್ಣರಾಗಿ ಮಾಡೋಕ್ಕೆ ಸಾಧ್ಯ. ಹೀಗಾಗಿ ರಾಜಕೀಯದಲ್ಲಿ ಅನುಭವ ಇದ್ದವರಿಗೆ ಮಾತ್ರ
ಸಂತೋಷ್ ಲಾಡ್ ಏನು ಅಂತ ಗೊತ್ತಿರೋಕ್ಕೆ ಸಾಧ್ಯ. ವೀಕ್ಷಕರೇ, ಇದು ಖಂಡಿತವಾಗ್ಲೂ ಸಂತೋಷ್ ಲಾಡನ್ನು ಹೊಗಳೋ ಕೆಲಸ ಅಲ್ಲ. ನಾನು ಹೊಗಳ್ತಾ ಇಲ್ಲ ರೀ. ಸಂತೋಷ್ ಲಾಡನ್ನು ವಿರೋಧ ಪಕ್ಷದ ಹಿರಿಯ ನಾಯಕರಾಗಿರುವಂಥ CT ರವಿ ಅವರು ಹೊಗಳ್ತಾ ಇರೋದು. ಸಂತೋಷ್ ಲಾಡ್ ಅವ್ರನ್ನ ಕರ್ನಾಟಕದ ಹಿರಿಯ ಜನಪ್ರತಿನಿಧಿ ಆಗಿರುವಂಥ ಬಸವರಾಜ್ ಹೊರಟ್ಟಿ, ಸ್ಪೀಕರ್ ಅಂದರೆ ತಾಯಿ ಸ್ಥಾನ ಅಂತಾರೆ ರಾಜಕೀಯದಲ್ಲಿ, ಅವ್ರ ಬಾಯಿಂದ ಬಂದಿರುವಂಥ ಮಾತು. ಸಂತೋಷ್ ಲಾಡ್ ಅವ್ರ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.